ಎಲ್ಲ ಕನ್ನಡ ಜನತೆಗೆ KA ಜಾಬ್ ಅಪ್ಡೇಟ್ಸ್ ಮತ್ತು ಯೂತ್ ವಾಯ್ಸ್ ಆಫ್ ಚಾನಲ್ಗೆ ಸ್ವಾಗತ. ಏನಪ್ಪ ವಿಷಯ ಅಂತಂದರೆ, ದಿನೇ ದಿನೇ ಅತ್ಯಾಚಾರಗಳು ಜಾಸ್ತಿ ಆಗ್ತಿದೆ. ಹಾಗಂತೆ ಒಂದು ಸ್ವಲ್ಪ ಅಕ್ಟೋಬರ್ ತಿಂಗಳನ್ನು ತೆಗೆದು ನೋಡಿದಾಗ ತುಂಬ ಕೇಸಸ್ ಆಗಿದೆ. ಮೊದಲಿಗೆ ನಮ್ಮ ಮೈಸೂರು ಕೇಸು. ಮೈಸೂರಲ್ಲಿ ಏನಪ್ಪ ಅಂತಂದರೆ, ಅಕ್ಟೋಬರ್ 8ರಲ್ಲಿ ಒಂದು ಫ್ಯಾಮಿಲಿ, ಈ ಫ್ಯಾಮಿಲಿ ಬಂದು ಕಲಬುರ್ಗಿಯಿಂದ ಬಂದಿರೋ ಫ್ಯಾಮಿಲಿ. ದಸರಾದಲ್ಲಿ ಇವರು ಬಲೂನ್ ಮತ್ತು ಗೊಂಬೆಗಳನ್ನು ಮಾರಾಟಕ್ಕೆ ಮಾಡಬೇಕಂತ ಬಂದಿರ್ತಾರೆ. ಆದರೆ ಈ ಫ್ಯಾಮಿಲಿಗೆ ದಿನಾಂಕ 8 ಅಕ್ಟೋಬರ್ ಅವತ್ತು ಬುಧವಾರ ಚಾಮುಂಡೇಶ್ವರಿ ತೆಪ್ಪೋತ್ಸವವನ್ನು ಮುಗಿಸ್ಕೊಂಡು ಇವರು ಗುರುವಾರ ಅವ್ರ ಊರಿಗೆ ರಿಟರ್ನ್ ಆಗಬೇಕಾಗುತ್ತೆ. ಬಟ್ ಅವರು ಅಲ್ಲೇ ಮಲ್ಕೊಂಡು ಟೆಂಟ್ ಹಾಕ್ಕೊಂಡಿರ್ತಾರೆ. ಆದರೆ ಇವು ಟೆಂಟ್ ಹಾಕ್ಕೊಂಡಿರ್ಬೇಕಾದ್ರೆ ಗುರುವಾರ ಮಾರ್ನಿಂಗು ಇವ್ರ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ. ಏಕೆಂತಂದರೆ ಒಬ್ಬ ಕಾರ್ತಿಕ್ ಅಂತ ಮೈಸೂರಿನ ಸಿದ್ಧಲಿಂಗಪುರದ ನಿವಾಸಿ, ಇವನು ಆ ಹುಡುಗಿಯನ್ನು ಅತ್ಯಾಚಾರ ಮಾಡಿ ವಸ್ತು ಪ್ರದರ್ಶನದ ಹತ್ರ ಆ ಹುಡುಗಿನ ಚರಂಡಿಲಿ ಎಸ್ತಿ ಭೀಕರವಾಗಿ ಕೊಲೆ ಮಾಡಿ ಸಾಯಿಸಿದ್ದಾನೆ. ಆ್ಯಕ್ಚುಲಿ ಈತನ ಮೇಲೆ ಆಲ್ರೆಡಿ ಕೇಸಿಂದ ಇದ್ದು ಇವನು ಬೇಲ್ ಮೇಲೆ ಆಚೆ ಬಂದಿದ್ದಾನೆ. ಮತ್ತೆ ಇದೇ ಥರ ಕೇಸ್ ಮಾಡ್ತಿದ್ದಾನೆ. ಆ್ಯಕ್ಚುಲಿ ಇವನ್ನ ಬಿಡದರೆ ಹಾಗೆ ಜೈಲಲ್ಲಿ ಸಾಯಿಸಿದರೆ ಒಳ್ಳೆಯದಾಗ್ತಿತ್ತು. ಮತ್ತು ಇನ್ನೊಂದು ಕೇಸ್ ನೋಡೋದಾದರೆ, ಇದೇ ರೀತಿ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬನೋಸಿ ಗ್ರಾಮದ ಒಂದು ಯುವತಿ, ಬಸಮ್ಮ ಅಂತ ಯುವತಿ, ಇವ್ರ ಮೇಲೆ ನಿರಂತರ 12 ಗಂಟೆಗಳ ಕಾಲ ನಿರಂತರವಾಗಿ ಚಿತ್ರಹಿಂಸೆ ಕೊಟ್ಟು ಸಾಮೂಹಿಕ ಅತ್ಯಾಚಾರ ನಡೆಸಿದ್ದಾರೆ. ಈಕೆ ಮೊದಲೇ ಬಂದು ದಲಿತ ಕುಟುಂಬಕ್ಕೆ ಸೇರಿದ ಹುಡುಗಿಯಾಗಿದ್ದು, ನೋಡಿ ಈ ಸಮಾಜದಲ್ಲಿ ದಲಿತರ ಮೇಲೆ ಶೋಷಣೆ ಇನ್ನೂ ನಿಲ್ತಿಲ್ಲ. ಯಾವಾಗ ನಿಲ್ಲುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಮೂರನೇ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚನಹಳ್ಳಿ ಗ್ರಾಮದ ಹತ್ರ. ಏನಪ್ಪ ಅಂತಂದರೆ, ಒಬ್ಬರು ಮಹಿಳೆ ತನ್ನ ತಾನು ಮನೆಗೆ ರಿಟರ್ನ್ ಆಗಬೇಕಾದ್ರೆ ಸಿಕಂದರ್ ಬಾಬಾ ಅಂತ ವ್ಯಕ್ತಿ ಆಕೆಗೆ ಡ್ರಾಪ್ ಕೊಡ್ತೀವಂತ ಹೇಳಿ ಆಕೆಯನ್ನು ಬೈಕ್ ಮೇಲೆ ಕೂರಿಸಿಕೊಂಡು ಆತ ಒಂದು ನಿರ್ಜನ ಪ್ರದೇಶಕ್ಕೆ ಆಕೆಯನ್ನು ಕರೆದುಕೊಂಡು ಹೋಗಿ ಬಲವಂತವಾಗಿ ಅತ್ಯಾಚಾರ ನಡೆಸಿದ್ದಾನೆ. ಮತ್ತು ಆತ ತನ್ನ ಸ್ನೇಹಿತನಿಗೂ ಜನಾರ್ದಾಚಾರಿಗೆ ಫೋನ್ ಮಾಡಿ ಆತನನ್ನು ಕರೆದು ಇಬ್ಬರೂ ಕೂಡ ಬಲವಂತವಾಗಿ ಅತ್ಯಾಚಾರ ನಡೆಸಿದ್ದಾರೆ. ಮತ್ತು ಅವರ ಹತ್ರ ಇರುವಂಥ ಚಿನ್ನ, ದುಡ್ಡನ್ನು ತೆಗೆದುಕೊಂಡು ಎಸ್ಕೇಪ್ ಆಗಿದ್ದರು. ಪೊಲೀಸರು ಇಂಥ ಕೀಚಕರನ್ನು ಹಿಡಿದಿದ್ದಾರೆ. ಮತ್ತು ಯಾರಾದರೂ ನಿಮಗೆ ಬಂದು ಡ್ರಾಪ್ ಕೊಡ್ತೀವಿ ಅತ್ತೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ ಹತ್ತಿ. ಮತ್ತು ಅವ್ರನ್ನ ನೋಡಿದ್ರೆ ಒಳ್ಳೆಯದಂತ ಅನಿಸಿದ್ರೆ ಹತ್ತಿ, ಅವ್ರ ನಡವಳಿಕೆ ನೋಡಿ ಹತ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 4ನೇ ಘಟನೆ ನಡೆದಿರೋದು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಾದಂಥ BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ. ಏನಪ್ಪ ಅಂತಂದರೆ, ಜೀವನ್ಗೌಡ ಅಂತ 21 ವರ್ಷದ ವಿದ್ಯಾರ್ಥಿ 5th ಸೆಮಿಸ್ಟರಲ್ಲಿ ಓದ್ತಾ ಇರ್ತಾನೆ. ಮತ್ತು ಆತನಿಗೆ 7th ಸೆಮಿಸ್ಟರಲ್ಲಿ ಓದ್ತಾ ಇರುವ ವಿದ್ಯಾರ್ಥಿನಿಯ ಜೊತೆ ಫ್ರೆಂಡ್ಶಿಪ್ಪನ್ನು ಮಾಡಿರ್ತಾನೆ. ಅಕ್ಟೋಬರ್ 10ನೇ ತಾರೀಕು ಆತ ಆಕೆಯನ್ನು ಮಾತಾಡಬೇಕಂತ ಹೇಳಿ ಒಂದು ಸಪ್ರೇಟ್ ಬಿಲ್ಡಿಂಗ್, ಕಾಲೇಜಲ್ಲಿರುವಂಥ ಯಾರೂ ಇಲ್ಲದೇ ಇರೋವಂಥ ಬಿಲ್ಡಿಂಗ್ಗೆ ಕರ್ಕೊಂಡೋಗಿ ಮಾತಾಡ್ತಾ ಇರ್ತಾನೆ. ಮಾತಾಡಬೇಕಾದ್ರೆ ಆಕೆಗೆ ಫೋರ್ಸ್ಫುಲಿ ಕಿಸ್ ಕೊಡೋಕೆ ಹೋಗ್ತಾನೆ. ಆಕೆ ಅದನ್ನು ನಿರಾಕರಿಸಿದ್ದಕ್ಕೆ ಆಕೆಯನ್ನು ಎಳ್ಕೊಂಡು ಹೋಗಿ ವಾಶ್ರೂಮಲ್ಲಿ ಅತ್ಯಾಚಾರ ನಡೆಸಿದ್ದಾನೆ. ನೋಡಿ, ಆತ ಅತ್ಯಾಚಾರ ನಡೆಸಿರೋದು ಅಕ್ಟೋಬರ್ 10ನೇ ತಾರೀಕು. ಈಕೆ ಹೋಗಿ ಕಂಪ್ಲೇಂಟ್ ರೈಸ್ ಮಾಡಿರೋದು ಅಕ್ಟೋಬರ್ 15ನೇ ತಾರೀಕು. ಸೊ ಯಾವುದೇ ಘಟನೆ ಆದರೂ ಎಲ್ಲರೂ ಮುಂದೆ ಬಂದು ಕಂಪ್ಲೇಂಟ್ ಮಾಡಿ, ಹಿಂದೆ ಜರಿಯೋಕ್ಕೆ ಹೋಗಬೇಡಿ. ತಪ್ಪು ಯಾರದೇ ಆಗಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು. ಮತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗಿನ ಯೂತು ಓದೋ ಕಡೆ ಗಮನ ಕೊಡಬೇಕು. ಸೊಸೈಟಿಲಿ ಈ ಥರ ಚಿಕ್ಕ ಏಜಿಗೆ ಈ ಥರ ಪಠವನ್ನು ಹೊತ್ಕೊಳ್ಳೋಕೆ ಹೋಗಬಾರ್ದು. ಮತ್ತು ನಿಮಗೆ ಈ ವಿಷಯದ ಬಗ್ಗೆ ಏನು ಹೇಳಬೇಕಂತ ಅನಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಈ ರೇಪೆಲ್ಲ ಸ್ಟಾಪ್ ಆಗಬೇಕಂದ್ರೆ ಏನು ಸುಧಾರಣೆ ಆಗಬೇಕಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಇದನ್ನು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿ ದೀಪಾವಳಿ ಎಲ್ಲರಿಗೂ. ಒನ್ಸ್ ಅಗೇನ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು.